ದುರ್ಗೆಯ ನಾನಾ ವಿಧವಾದಂತಹ ಭಕ್ತಿಗಳಲ್ಲಿ ಯಾರು ಪಾಲ್ಗೊಂಡಿರ್ತಾರೋ ಖಂಡಿತವಾಗ್ಲೂ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ಶಸ್ತ್ರಾಸ್ತ್ರಗಳಿಂದ ಆ ಒಂದು ರಾಜ್ಯವೇ ಉಳಿತಿದ್ದಂತಹ ಕಾಲ ಮೂಲ ನಕ್ಷತ್ರದಲ್ಲಿ ಆ ದಿನದಂದು ಯಾರೆಲ್ಲ ಆ ಸರಸ್ವತಿಯ ಒಂದು ಪೂಜೆಯನ್ನು ಮಾಡಿದ್ದೆ ಆದ್ರೆ ಅದ್ಭುತವಾದಂತಹ ಜ್ಞಾನಾರ್ಜನೆ ಬರುತ್ತೆ ಅಂತ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ, ಕನ್ಯಾ ರಾಶಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ, ಧನುಸ್ ರಾಶಿ ಉತ್ತರ ಅಭಿವೃದ್ಧಿ, ಮಕರ ರಾಶಿ ಕಷ್ಟ ನಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥದ್ದು. ಓಂ ಗಂ ಗಣಪತಿ ನಮಃ. ಓಂ ಹ್ರೀಂ ಧೂಂ ದುರ್ಗೇ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸಮಸ್ತ ಬಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ವಾರ, ಅದ್ಭುತವಾದಂತಹ ಆ ಶರನ್ನವರಾತ್ರಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ಒಂದು ವಾರಗಳಲ್ಲಿ ನಾವು ಇದ್ದೀವಿ. ಈಗ ಶರನ್ನವರಾತ್ರಿಗಳು ಅಂದರೆ 9 ರಾತ್ರಿಗಳು ಸಹ ವಿಶೇಷವಾದಂತಹ 9 ದಿನಗಳು ಸಹ ವಿಶೇಷವಾದಂತಹ ಹಬ್ಬದ ವಾತಾವರಣವನ್ನು ನಾವು ನೋಡುವಂತಹ ವಾರ ಈ ಶರನ್ನವರಾತ್ರಿಯ ವಾರಗಳಾಗಿರ್ತದೆ. ಈ ಒಂದು ವಿಶೇಷವಾದಂತಹ ದಿನಗಳಲ್ಲಿ ಯಾರೆಲ್ಲ ಅಮ್ಮನವರು ದುರ್ಗೆಯ ಒಂದು ಸ್ಮರಣೆ ಆಗ್ಬೋದು, ದುರ್ಗೆಯ ನಾನಾ ವಿಧವಾದಂತಹ ಭಕ್ತಿಗಳಲ್ಲಿ ಯಾರು ಪಾಲ್ಗೊಂಡಿರ್ತಾರೋ ಖಂಡಿತವಾಗ್ಲೂ ಅವರ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಅದರಲ್ಲೂ ಪ್ರಮುಖವಾಗಿ ಈ ವಿಶ್ವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಶುಕ್ಲ ಪಕ್ಷದಲ್ಲಿ ಈ ಒಂದು ಏನು ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ ಈ ವಾರ ಜರುಗುವಂಥದ್ದು ಒಂದು ತಿಥಿ ವರ್ಗಗಳಾಗಿದ್ದರೆ, ಅದರಲ್ಲಿಯೂ ಪ್ರಮುಖವಾಗಿ ಆಶ್ವೀಜ ಮಾಸ ಪಾಡ್ಯಮಿಯಿಂದ ಇಟ್ಕೊಂಡು ನವಮಿ, ದಶಮಿವರೆಗೂ ಈ ಶಕ್ತಿ ದೇವತೆಗಳ ಆರಾಧನೆ ಸಾಕಷ್ಟು ದೇವಾಲಯಗಳಲ್ಲಿ ನಾವು ಕಂಡಿರ್ತೇವೆ. ಅದರೊಟ್ಟಿಗೆ ಈ ಒಂದು ಆಯುಧ ಪೂಜೆಯೂ ಸಹ ಇರ್ತದೆ. ಆಯುಧಗಳನ್ನು ನಾವು ಪೂಜೆ ಮುಖಾಂತರ ಆ ಒಂದು ಸಮರ್ಪಣೆ ಮನೋಭಾವ. ಇದಕ್ಕೊಂದು ಸಣ್ಣ ಕಥೆ ಅಂದರೆ, ಆಗಿನ ಕಾಲಘಟ್ಟದಲ್ಲಿ ರಾಜ ಮಹಾರಾಜರು ಆಗಿರ್ಬೋದು ಅಥವಾ ಬೇರೆ ವಿದ್ಯೆಯನ್ನು ಕಲ್ತಿದ್ದವರು, ಅಂದರೆ ಯಾವ ಒಂದು ವಸ್ತು ಅಥವಾ ಪದಾರ್ಥ ಅಥವಾ ಯಾವ ರಥವನ್ನು ಓಡಿಸುವಂತಹ ವ್ಯಕ್ತಿಗಳಾಗಿರ್ಬೋದು, ಈ ಒಂದು ಆಯುಧ ಪೂಜೆಯಂದು ತಮ್ಮ ಒಂದು ಬಳಿಯಲ್ಲಿರುವಂತಹ ಸಾಮಗ್ರಿಗಳನ್ನೆಲ್ಲ ಇಟ್ಟು, ಉಪಯೋಗಿಸ್ತಿದ್ದಂತಹ ಆಯುಧಗಳೆಲ್ಲ ಇಟ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಶಾಂತಿಯನ್ನು ಕೊಡ್ತಿದ್ರು. ಯಾಕೆ ಅಂದರೆ, ಈ ಒಂದು ರಾಜರ ಕಾಲದಲ್ಲಿ ಈ ಶಸ್ತ್ರಾಸ್ತ್ರಗಳಿಂದ ಆ ಒಂದು ರಾಜ್ಯವೇ ಉಳಿತಿದ್ದಂತಹ ಕಾಲ. ಶಸ್ತ್ರಗಳಿಲ್ಲ ಅಂದರೆ ಬಹಳ ಕಷ್ಟವಾಗ್ತಿತ್ತು. ಆ ಕಾರಣದಿಂದ ಆ ಶಸ್ತ್ರಾಸ್ತ್ರಗಳನ್ನು ಪೂಜೆ ಮಾಡುವಂತಹ ಕಾಲವು ಈ ಆಯುಧ ಪೂಜೆ. ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಇದರ ಒಂದು ವೈಜ್ಞಾನಿಕ ವಿಚಾರ ಆಗಿರ್ಬೋದು ಅಥವಾ ಧಾರ್ಮಿಕ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ನಾವೆಲ್ಲದಕ್ಕೂ ಸಹ ಕೃತಜ್ಞತೆ ಮನೋಭಾವವನ್ನು ತೋರಿಸ್ತೀವಿ. ಆದರೆ ಒಂದು ಧಾರ್ಮಿಕ ವಿಚಾರವನ್ನು ತಗೊಂಡ್ರೆ, ಏನು ಸನಾತನ ಧರ್ಮದಲ್ಲಿ ಎಲ್ಲೆಲ್ಲೂ ದೇವರಿದ್ದಾನೆ, ಎಲ್ಲೆಡೆಯೂ ದೇವರಿದ್ದಾನೆ ಅನ್ನೋ ನಿಟ್ಟಿನಲ್ಲಿದ್ದಾಗ ನಾವು ಉಪಯೋಗಿಸುವಂತಹ ಎಲ್ಲ ಸಾಮಗ್ರಿಗಳು, ಎಲ್ಲ ವಸ್ತುಗಳು, ಎಲ್ಲ ಒಂದು ಏನು ಯಾರೋ ಒಬ್ರು ಕೆಲವರು ಸ್ಕೂಟರ್ ರಿಪೇರಿಯವರು ಇರ್ತಾರೆ, ಅವರಲ್ಲಿ ಸ್ಪ್ಯಾನರ್ಸ್ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಕಟಿಂಗ್ ಪ್ಲೇಯರ್ ಈ ರೀತಿಯಲ್ಲಾಗಿರ್ಬೋದು, ಅವರೆಲ್ಲರೂ ಸಹ ಆ ಪೂಜೆಯನ್ನು ಮಾಡ್ತಾರೆ. ಅದೇ ಒಬ್ಬರು ಕಂಬಾರರಾಗಿರ್ಬೋದು, ಬಡಿಗೇರರಾಗಿರ್ಬೋದು, ಚಿನ್ನಗಾರರಾಗಿರ್ಬೋದು ಅಥವಾ ಶಿಲ್ಪಕಲಾ ನಿಪುಣರಾಗಿರ್ಬೋದು, ಅವರೇನೆಲ್ಲ ಉಪಯೋಗಿಸ್ತಿದ್ರು ಆ ಸಾಮಗ್ರಿಗಳನ್ನಿಟ್ಟು, ಯಾಕೆಂದರೆ ಅದರಿಂದನೇ ಅವರ ಜೀವನವನ್ನು ಸಾಗಿಸ್ತಿದ್ರು. ಆ ನಿಟ್ಟಿನಲ್ಲಿ ಆ ಒಂದು ವಸ್ತುಗಳನ್ನಿಟ್ಟು ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಎಲ್ಲೆಲ್ಲೂ ದೇವರಿದ್ದಾನೆ ಅನ್ನೋ ಒಂದು ಈ ವಾಕ್ಯಕ್ಕೂ ಸಹ ಒಂದು ಸಂಪೂರ್ಣವಾದಂತಹ ನ್ಯಾಯವನ್ನು ದೊರಕಿಸಿದಂತಹ ಒಂದು ವಿಚಾರವಾಗಿರ್ತದೆ. ಇನ್ನು ಅದೇ ರೀತಿ ಮೂಲಾ ನಕ್ಷತ್ರ ಪ್ರಮುಖವಾಗಿ ಶುಕ್ಲ ಪಕ್ಷ ಶುಕ್ಲ ಪಕ್ಷದಲ್ಲಿ ಬರುವಂತಹ ಮೂಲಾ ನಕ್ಷತ್ರದಲ್ಲಿ, ಅಂದರೆ ಈ ವಾರದಲ್ಲಿ ಬರುವಂತಹ ಸೋಮವಾರ ಬರುತ್ತೆ. ಆ ದಿನದಂದು ಯಾರೆಲ್ಲ ಸರಸ್ವತಿಯ ಆರಾಧನೆ, ಸರಸ್ವತಿಯ ಪೂಜೆ, ತಮ್ಮ ಓದುವಂಥ ಮಕ್ಕಳೆಲ್ಲ ಪುಸ್ತಕವನ್ನಿಟ್ಟು ಆ ದೇವರ ಒಂದು ಸ್ಮರಣೆ ಮಾಡಿ ಆ ಸರಸ್ವತಿಯ ಒಂದು ಪೂಜೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅದ್ಭುತವಾದಂತಹ ಜ್ಞಾನಾರ್ಜನೆ ಬರುತ್ತೆ ಅಂತ
ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ನಾನು ಹೇಳುವಂಥದ್ದಲ್ಲ, ಸ್ಕಾಂದ ಪುರಾಣದಲ್ಲೂ ಸಹ ಈ ವಿಚಾರವು ಉಲ್ಲೇಖವಾಗಿದೆ. ಆ ಕಾರಣದಿಂದ ಯಾರೆಲ್ಲ ಆ ಸರಸ್ವತಿ ಪೂಜೆಯನ್ನು ಮಾಡಿದ್ರೋ ಅವ್ರಿಗೆ ಜ್ಞಾನದ ಹಾದಿ ಖಂಡಿತ ಕಟ್ಟಿಟ್ಟ ಬುತ್ತಿ. ಇನ್ನ ರಾಶಿ ಗೋಚಾರದ ಫಲ ಬಗ್ಗೆ ಹೋಗುವುದಾದ್ರೆ ಮೇಷರಾಶಿ. ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಖಂಡಿತವಾಗ್ಲೂ ನಿಮ್ಗೆ ಸಾಡೆ ಸಾತಿಯ ಒಂದು ಪ್ರಭಾವವಂತೂ ಇದ್ದೇ ಇದೆ. ಅದರೊಟ್ಟಿಗೆ ಒಂದು ವಿಶೇಷ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆ. ಯಾರೆಲ್ಲ ಅರಿಯರ್ಸ್ ಯಾರೋ ಕೊಡ್ಬೇಕಾಗಿತ್ತು ಹಣ, ಅದನ್ನ ನಿಮ್ಮ ಕೈ ಸೇರಿಸೋ ಅಂತ ಪ್ರಯತ್ನ ಮಾಡ್ತಾರೆ. ಇನ್ನ ನೀವು ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಒಳ್ಳೆಯ ವಿಚಾರಗಳನ್ನ ಖಂಡಿತ ನೀವು ನಿರೀಕ್ಷಿಸಬಹುದು. ಪರಿಹಾರ ರೂಪಕವಾಗಿ ಏನಾದರೂ ಮಾಡಬೇಕು ಅಂದ್ರೆ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಕೆಲಸ ಕಾರ್ಯ ಡಿಲೇ ಆಗ್ತಿದ್ದವೆಲ್ಲ ಈಗ ಚಾಕಚಕ್ಯತೆಯಿಂದ ಮುಂದಕ್ಕೆ ಹೋಗ್ತೀರಾ. ಕೆಲಸ ಕಾರ್ಯಗಳು ಬೇಗ ಆಗುವಂಥದ್ದು. ಅನಿರೀಕ್ಷಿತವಾಗಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಸಹ ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಅದ್ಭುತವಾದಂತಹ ಶುಭ ಫಲಗಳನ್ನ ಕಾಣ್ತೀರಾ. ಅದರೊಟ್ಟಿಗೆ ಲಘು ದೂರ ಪ್ರಯಾಣ ಆಗಿರ್ಬೋದು ಅಥವಾ ದೈವ ದರ್ಶನ ಮಾಡುವಂಥದ್ದು, ಇದೆಲ್ಲವೂ ಸಹ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಿಮಗೆ ಗುರುವಿನ ಬಲ ಇದ್ದು ಆ ಗುರುವೇ ನಿಮ್ಮನ್ನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗ್ತಾರೆ. ನೀವು ಮಾಡಬೇಕಾದಂತಹ ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣಬಹುದು. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋ ಸ್ವಲ್ಪ ಚಂಚಲತೆ ಹೆಚ್ಚಾಗುವಂಥದ್ದು. ಮಾನಸಿಕ ವಿಚಾರದಲ್ಲಿ, ಪ್ರಮುಖವಾಗಿ ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಚಂಚಲತೆ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಆ ಚಂಚಲತೆನ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಮೂಡುವಂಥ ಭಾವನೆಗಳು ಮೂಡುತ್ತೆ. ಯಾವುದೋ ಬರಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗ್ತಾ ಇದೆ, ಅದು ಸಹ. ಜೊತೆಗೆ ರಿಯಲ್ ಎಸ್ಟೇಟ್ ಯಾರೆಲ್ಲ ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯವಹಾರ ಮಾಡ್ತಾ ಇರ್ತಾರೋ ಅವ್ರಿಗೂ ಸ್ವಲ್ಪ ಫ್ಲಕ್ಚುಯೇಷನ್. ಯಾಕಂದ್ರೆ ದ್ವಿಸ್ವಭಾವ ರಾಶಿ ಆಗಿದ್ದಾಗ ಮೈಂಡು ಸಹ ಚಂಚಲತೆ ಇರ್ತದೆ. ಅದೇ ರೀತಿ ಕೆಲಸ ಕಾರ್ಯಗಳು ಸಹ ಚಂಚಲತೆಯನ್ನು ಕಾಣಿಸುವಂಥ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನಾವು ಏನು ಪರಿಹಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂದ್ರೆ ಭೂವರಹ ಸ್ವಾಮಿಯ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ಕೆಲಸ ಕಾರ್ಯ ಏನೋ ಚೆನ್ನಾಗೇ ನಡೀತಾ ಇರ್ತದೆ. ಆದರೆ ನೀವು ಮಾಡಿರುವಂತಹ ಸಾಧನೆಗೆ ಅಥವಾ ನಿಮ್ಮ ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಸಂಭಾವನೆ ಅನ್ನೋದು ಕಮ್ಮಿ ಇರ್ತದೆ. ಇದು ನೀವು ₹100 ಕಷ್ಟಪಟ್ಟಿರ್ತೀರ, ₹60 ಸಿಕ್ಕಿರ್ತದೆ. ಇದೊಂದು ಸಮಸ್ಯೆ. ಇದನ್ನು ಹೊರತುಪಡಿಸಿದ್ರೆ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು ಅಥವಾ ಸಾಂಸಾರಿಕ ವಿಚಾರ ಆಗಿರ್ಬೋದು, ಓದಿನ ವಿಚಾರದಾಗಲೂ ಖಂಡಿತ ಒಂದು ರೀತಿಯಾದ ತಕ್ಕ ಮಟ್ಟದಂಥ ಜೀವನವನ್ನು ನೀವು ಖಂಡಿತ ಕಾಣ್ತೀರಾ. ಈ ಅಡೆತಡೆಗಳಾಗಿರ್ಬೋದು ಅಥವಾ ನಿಮ್ಮ ಕಷ್ಟಕ್ಕೆ ಫಲ ಕಮ್ಮಿ ಬಂದಿರೋದ್ರಿಂದ ನೀವು ಯಾವ ದೇವರ ಒಂದು ಸ್ಮರಣೆ ಮಾಡಿದ್ರೆ ಒಳ್ಳೆಯದು ಅಂದ್ರೆ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಒಂದು ಚಿಂತನೆ ಮಾಡುವಂಥದ್ದು, ಹೂಡಿಕೆ ವಿಚಾರ ಆಗಿರ್ಬೋದು, ಜಮೀನಿನ ವಿಚಾರ ಆಗಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲೂ ಷೇರಿನ ವಿಚಾರದಲ್ಲಾಗ್ಬೋದು. ಯಾರೆಲ್ಲ ಶೇರ್ ಮಾರ್ಕೆಟು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಿರ್ತಾರೋ ಅವ್ರಿಗೂ ಸಹ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ಅದೇ ರೀತಿ ಯಾರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೋ ಅಂಥವ್ರಿಗೂ ಸಹ ಅದ್ಭುತವಾದಂತಹ ಫಲಗಳನ್ನ ನೀವು ಖಂಡಿತ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣ ಶುಭ ಫಲಗಳನ್ನ ನೀವು ಕಾಣ್ತೀರಾ. ಮಾಡಬೇಕಾಗಿರುವಂತಹ ಪರಿಹಾರ ಏನು ಅಂದ್ರೆ ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರ, ಭಾನುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ತೋರಿಸುವಂತ ಸಾಧ್ಯತೆಗಳಿದೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸಹ ಸುಧಾರಣೆ ಕಾಣ್ತೀರಾ. ಮತ್ತೆ ಹೊಸ ವಿಚಾರ, ಹೊಸ ಖರೀದಿ ಮಾಡುವಂಥದ್ದು, ಭೂಮಿ ಆಗಿರ್ಬೋದು, ಏನೋ ವಾಹನ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಸ್ತು, ಮೊಬೈಲು, ಈ ರೀತಿಯಾದಂತಹ ಖರೀದಿ ಮಾಡುವಂತಹ ಯೋಗ ಈ ವಾರ ಅದ್ಭುತವಾಗಿದೆ. ಖಂಡಿತ ಶುಭ ಫಲಗಳನ್ನ ಈ ಖರೀದಿ ವಿಚಾರದಲ್ಲಿ ಕಾಣಬಹುದು. ಇನ್ನು ಕೋಪವನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆಯದು. ದ್ವಂದ್ವ ವಿಚಾರವನ್ನು ಬೇಡ. ಅಂದ್ರೆ ಸ್ವಲ್ಪ ಮೈಂಡ್ ಫ್ಲಕ್ಚುಯೇಷನ್ ಆಗುವಂತ ಸಾಧ್ಯತೆ ಇರ್ತದೆ. ಆ ಫ್ಲಕ್ಚುಯೇಷನ್ ಸ್ವಲ್ಪ ಕೂಲ್ ಆಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸರಿ, ಏನ್ ಮಾಡಿದ್ರೆ ಒಳ್ಳೆಯದು? ಚಂದ್ರಶೇಖರ ಈಶ್ವರನ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಜನನವಾಗಿರೋರಿಗೆ
ಅನಿರೀಕ್ಷಿತವಾಗಿ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಜೊತೆಗೆ ಸಂಬಂಧಿಕರಿಂದ ಒಂದು ಒಳ್ಳೆಯ ವಿಚಾರವನ್ನು ಕೇಳುವಂಥದ್ದು. ಅವಿವಾಹಿತರಿಗೆ ಅಂದ್ರೆ ಯಾರಿಗೆಲ್ಲ ಮದುವೆ ಲೇಟ್ ಆಗ್ತಿದೆ ಅನ್ನೋರಿಗೆ ಒಳ್ಳೆ ಒಂದು ಶುಭ ವಿಚಾರವನ್ನ ಕೇಳುವಂಥದ್ದಾಗಿರ್ಬೋದು. ಸಂತಾನ ಫಲವೂ ಸಹ ಈ ವಾರ ಅದ್ಭುತವಾಗಿ ಇದೆ. ಜೊತೆಗೆ ಯಾರಿಗೆಲ್ಲ ಕೃಷಿ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗಂತೂ ಅದ್ಭುತವಾದಂತಹ ಅನಿರೀಕ್ಷಿತವಾಗಿ ಏನೋ ಒಂದು ಹೊಸ ವಿಚಾರ ತಿಳ್ಕೊಳ್ಳೋಂಥ ಸಾಧ್ಯತೆಗಳು ಸಹ ಉಂಟು. ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿರ್ತಾರೆ, ಪ್ರಮುಖವಾಗಿ ಸರ್ಕಾರಿ ವೃತ್ತಿಯಲ್ಲಿರ್ತಾರೋ ಅಂಥವ್ರಿಗೂ ಸಹ ಬಡ್ತಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಈ ವಾರ ನಿಮಗೂ ಸಹ ಒಂದು ರೀತಿಯಾದಂತಹ ಅದ್ಭುತವಾದಂತಹ ಫಲಗಳನ್ನ ಖಂಡಿತ ನೀವು ಕಾಣ್ಬೋದು. ಪ್ರಮುಖವಾಗಿ ಮಾಡುವಂತಹ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡಿ ಒಳ್ಳೆಯದಾಗುತ್ತೆ. ಜೊತೆಗೆ ಶುಕ್ರವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಮನಸ್ಸು ಸ್ವಲ್ಪ ಚಂಚಲತೆ ತೋರಿಸುತ್ತೆ. ಆದರೆ ಆ ಚಂಚಲತೆಯಿಂದ ಕೆಲವು ದಿನಗಳು ಮಾತ್ರ ಇರ್ತದೆ. ಖಂಡಿತವಾಗ್ಲೂ ಅದರಿಂದ ಹೊರಬರ್ತೀರಾ. ಅದೇ ರೀತಿ ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಯಾರಿಗೋ ಕೊಟ್ಟಿರ್ತೀರಾ, ಅದು ಕೊಡೋದು ಲೇಟ್ ಆಗೋದು ಅಥವಾ ನೀವೇ ಯಾರಿಗೋ ಕೊಡಬೇಕಾಗಿರ್ತದೆ. ಆ ಹಣಕಾಸು ಸಹ ಸ್ವಲ್ಪ ನಿಧಾನವಾಗಿ ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳಿರ್ತದೆ. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಮಿಷ್ಟದಾಯಕವಾದಂತಹ ಫಲವನ್ನ ನೀವು ಅನುಭವಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದೊಂದು ಹೊರತುಪಡಿಸಿದ್ರೆ ಇನ್ನ ಮಕ್ಕಳ ವಿಚಾರದಲ್ಲಿ, ತಂದೆ ತಾಯಿಗಳ ವಿಚಾರದಲ್ಲಿ, ಸಹಪಾಠಿಗಳು ಅಥವಾ ಸಹೋದ್ಯೋಗಿಗಳ ವಿಚಾರದಲ್ಲೂ ನೀವು ಸಂಪೂರ್ಣ ಶುಭ ಫಲಗಳನ್ನು ಕಾಣ್ತೀರಾ. ಸರಿ, ಈ ರೀತಿ ಇದ್ದಾಗ ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂತ ನಾವು ಕೇಳೋದಾದ್ರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ನಾರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬಂದರೂ ಸಹ ನಿಮಗೆ ಒಳ್ಳೆಯ ಒಂದು ಶುಭ ಫಲಗಳನ್ನು ಕಾಣ್ಬೋದು. ಅದೇ ರೀತಿ ಬುಧವಾರ, ಮಂಗಳವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಆರೋಗ್ಯದಲ್ಲಿ ಚೇತರಿಕೆ, ಜ್ಞಾನಾರ್ಜನೆಯ ಏನೋ ಒಂದು ಹೊಸ ಕಲೆಯ ಬಗ್ಗೆ ಆದಷ್ಟು ಸಾಕಷ್ಟು ಆಸಕ್ತಿಯನ್ನು ಮೂಡಿಸುವಂಥ ವಾರ ನಿಮ್ಮದಾಗಿರ್ತದೆ. ಕಲೆ ಅಂದರೆ ಯಾವುದಾದ್ರೂ ಸಂಗೀತ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ತಬಲಾ ಆಗಿರ್ಬೋದು, ಮೃದಂಗ ಆಗಿರ್ಬೋದು, ಯಾವುದೋ ಒಂದು ರೀತಿಯ ಕಲೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಅದರಲ್ಲಿ ಅಭಿವೃದ್ಧಿಯನ್ನು ಸಹ ನೀವು ಖಂಡಿತ ಕಾಣ್ತೀರಾ. ಸ್ವಲ್ಪ ವಾರದ ಮಧ್ಯದ ನಂತರ ಸ್ವಲ್ಪ ಮೈಕೈ ನೋವು ಬರುವಂಥ ಸಾಧ್ಯತೆ ಇರ್ತದೆ. ಅದು ಒಂದು ದಿವಸ ಮಾತ್ರ ಇರ್ತದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಜೊತೆಗೆ ನೀವು ಸ್ವಲ್ಪ ದೇವಾಲಯಗಳ ದರ್ಶನ ಮಾಡುವಂಥದ್ದು, ಒಳ್ಳೆಯ ಪ್ರಶಂಸೆ ಸಿಗುವಂಥದ್ದು, ನಿಮಗೆ ಒಳ್ಳೆಯ ಒಂದು ಪ್ರಶಸ್ತಿಗಳು ಸಹ ದೊರಕುವಂಥ ವಾರ ನಿಮಗೆ ಧನುರಾಶಿಯವರಿಗೆ ಈ ವಾರ ಅದ್ಭುತವಾಗಿರ್ತದೆ. ಖಂಡಿತ ಉತ್ತರೋತ್ತರ ಅಭಿವೃದ್ಧಿನ ನೀವು ಕಾಣ್ಬೋದು. ಪರಿಹಾರ ರೂಪಕವಾಗಿ ಏನಾದರೂ ಒಂದು ಮಾಡ್ಕೋಬೇಕು ಅಂದರೆ ನಾರಸಿಂಹನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಕಷ್ಟ ನಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥದ್ದು, ಹಣಕಾಸು ವಿಚಾರದಲ್ಲಿ ಸುಧಾರಣೆಯನ್ನು ಕಾಣಿಸುವಂಥದ್ದು, ಆರೋಗ್ಯದಲ್ಲೂ ಸಹ ಮಂಡಿ ವಿಚಾರಗಳಲ್ಲಿ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಮಂಡಿ ನೋವು ಬರುವಂಥದ್ದು, ಕಾಲುಗಳ ನೋವು ಬರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಚಲನೆ ವಲನೆ ಆಗುವಂಥದ್ದು. ಅಂದ್ಕೊಂಡಿರ್ತೀರ ಬೆಳಗ್ಗೆ ಬೇಗ ಎದ್ದೋಳ್ಬೇಕು, ಕೆಲಸ ಕಾರ್ಯಗಳು ಬೇಗ ಮುಗಿಸ್ಕೋಬೇಕು, ಏನೇನಿರ್ತದೋ ಪೆಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಪ್ಲಾನಿಂಗ್ ಹಾಕೊಂಡಿರ್ತೀರ, ಖಂಡಿತ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಪ್ಲಾನಿಂಗ್ ಕರೆಕ್ಟಾಗಿದ್ರೂ ಸಹ ನಿಮ್ಮ ಒಂದು ದೇಹ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಆ ಕಾರಣದಿಂದ ಕೊನೆಯಲ್ಲಿ ನಾನು ಪರಿಹಾರನೂ ಸಹ ತಿಳಿಸ್ಕೊಡ್ತೀನಿ, ಅದು ಮಾಡ್ಕೊಂಡೋಗಿ. ಇನ್ನು ಕಲುಷಿತವಾದಂತಹ ನೀರಾಗಿರ್ಬೋದು, ಯಾವುದೋ ಬೇಡದಿರೋಂಥ ಊಟವನ್ನು ಸೇವನೆ ಮಾಡಿ ಹೊಟ್ಟೆಗೂ ಸಹ ಅನಾರೋಗ್ಯನ ಅನುಭವಿಸುವಂಥ ಸಾಧ್ಯ ಇರ್ತದೆ. ಈ ಹಣಕಾಸು ವಿಚಾರದಲ್ಲಿ ಮಾತ್ರ ಸಂಪೂರ್ಣ ಶುಭ ಫಲಗಳನ್ನು ಮಧ್ಯಾರ್ಧದ ನಂತರ ಸಂಪೂರ್ಣ ಕಾಣ್ಬೋದು. ಸರಿ, ಏನು ಈ ರೀತಿ ಇದ್ದಾಗ ಏನು ಮಾಡಬೇಕು? ಓಂ ದಂ ಧನ್ವಂತರೇ ನಮಃ ಈ ಮಂತ್ರವನ್ನು ಪಠನೆ ಮಾಡ್ಕೊಂಬಂದ್ರೆ ಖಂಡಿತ ಶುಭ ಫಲಗಳನ್ನು ನೀವು ಕಾಣ್ಬೋದು. ನೀವು ಶನಿವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸಾಡೆ ಸಾತಿಯ ಪ್ರಭಾವ ಅಂತೂ ಇದೆ. ಆ ಪ್ರಭಾವದಲ್ಲೂ ಸಹ ಸಂತಸದ ವಾತಾವರಣ ಅಂದರೆ ಹಣಕಾಸಿನ ವಿಚಾರದ ಯಾವುದೋ ಲೋನ್ ಅಪ್ಲೈ ಮಾಡಿರ್ತೀರ, ಲೋನು ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳಿರ್ತದೆ. ಹೊಸ ಮನೆಯಲ್ಲಿ ಯಾವುದೋ ಒಂದು ರೀತಿಯಂಥ ಅವಘಡಗಳಾಗಿರ್ತದೆ, ಅಂದರೆ ಕಟ್ಟಿಸ್ತಾ ಇರ್ತೀರ, ಸರಿಯಾಗಿ ವಾಸ್ತು ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಗ್ರಹಗತಿಗಳ ವಿಚಾರ ಆಗಿರ್ಬೋದು, ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತದವನ್ನು ಕಾಣುವಂಥ ಸಂದರ್ಭದಲ್ಲಿ ಒಳ್ಳೆಯ ಮಾರ್ಗದರ್ಶಕರಿಂದ ನೀವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಏನೋ ಒಂದು ಮನೆ ಸ್ವಲ್ಪ ವಾಸ್ತು ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು,
ಅಥವಾ ಮಕ್ಕಳಲ್ಲಿ ಒಂದು ಒಳ್ಳೆ ಟ್ಯೂಷನ್ಗೆ ಸೇರಿಸುವಂಥದ್ದು, ಅವರಲ್ಲಿ ಒಳ್ಳೆಯ ಜ್ಞಾನಾರ್ಜನೆ ಬೆಳೆಯುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಲಿಟ್ಲ್ ಚಿಕ್ಕದಾಗಿ ನೀವು ಅಭಿವೃದ್ಧಿಯ ಹಾದಿಯನ್ನು ಖಂಡಿತ ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪಂಚಮ ಸ್ಥಾನೇ ಗುರುಸ್ಥಿತಿ ಅಂತ ಹೇಳ್ತೀವಿ. ಗುರು ಪಂಚಮ ಸ್ಥಾನ ಸ್ಥಿತನಾದಾಗಿದೆ ಈ ರೀತಿಯಾದಂತಹ ಅನುಭವಗಳನ್ನು ನೀವು ಖಂಡಿತ ಕಾಣಬಹುದು. ಸರಿ, ಏನು ಪರಿಹಾರ ಯಾವ್ದಾದ್ರು ಇರ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಂದಾಗ ಹನುಮಂತನ ಸೇವೆ ತುಂಬಾ ಮುಖ್ಯ. ಅದರೊಟ್ಟಿಗೆ ದುರ್ಗಾ ಪರಮೇಶ್ವರಿ ಒಂದು ಸ್ಮರಣೆ ಮಾಡ್ಕೊಂಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಸೋಮವಾರ, ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಒಂದು ಒಳ್ಳೆಯ ವಿಚಾರವೇನೆಂದರೆ, ಕೆಲಸದಲ್ಲಿ ಪಲ್ಲಟವಾಗಿ ನಿಮಗೆ ಬಡ್ತಿ ಆಗುವಂಥದ್ದು, ಹೊಸ ಕೆಲಸದ ಬಗ್ಗೆ ಚಿಂತೆ ಮಾಡುತ್ತಿರ್ತೀರ, ಹೊಸ ಕೆಲಸ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳು, ಅದರಲ್ಲೂ ನಿಮ್ಮ ಮನೆಯಲ್ಲಿ ಕಿರಿ ಮಕ್ಕಳು ಇರ್ತಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಊಟೋಪಚಾರಗಳಲ್ಲಿ ಮೃಷ್ಟಾನ್ನ ಸೇವನೆ, ಭೋಜನ ಮಾಡುವಂಥದ್ದು, ಲಘು ದೂರ ಪ್ರಯಾಣ, ದೈವರ ದರ್ಶನ ಮಾಡುವಂಥದ್ದು, ಸ್ಮರಣೆಗಳು ಮಾಡುವಂಥದ್ದು, ಕೀರ್ತನೆಗಳನ್ನ ಹಾಡುವಂಥದ್ದು, ಪ್ರಮುಖವಾಗಿ ಯಾರೆಲ್ಲ ಸಂಗೀತಗಾರರು ಇರ್ತಾರೋ ಅವ್ರಿಗೆಲ್ಲ ಅದ್ಭುತವಾದಂತಹ ವಾರವನ್ನು ಖಂಡಿತ ನೀವು ಕಾಣ್ಬೋದು. ಅದರೊಟ್ಟಿಗೆ ಮಾನಸಿಕ ಸ್ಥಿತಿಯೂ ಸಹ ಸಮತೋಲನವಾಗಿ ಕಾಣುವಂಥ ಸಾಧ್ಯತೆಗಳು. ಈ ರೀತಿಯಾದಂತಹ ಒಂದು ಬೆಳಕಿನ ಹಾದಿಯನ್ನು ಚತುರ್ಥ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ ಯಾವ ಗುರು ಸಂಚಾರ ಮಾಡ್ತಿರ್ತಾರೋ ಬೆಳಕಿನ ಹಾದಿಯನ್ನು ಕಾಣ್ತೀವಿ. ಇನ್ನು ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾದಂಥ ಸಮಾಧಾನವಾದಂತಹ ವಾರವನ್ನು ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಗುರುಗಳ ಒಂದು ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣಬಹುದು. ನೀವು ಗುರುವಾರ, ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಈ ರೀತಿ ಹೇಳ್ತಾ ಈ ಶರನ್ನವರಾತ್ರಿಗಳು ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತೇನೆ. ಎಲ್ಲರೂ ಅದೇ ರೀತಿ ಸಮಾನ ಮನಸ್ಕರಾಗಿ ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಲಿ ಅಂತ ಭಾವಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.